ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತೊಳೆಗೆ ಬಂದಿದ್ದೀವಿ. ನಮಗೆ ಒಂದು ಫಂಕ್ಷನಿಗೆ ಹೋಗಲಿಕ್ಕಿದೆ. ನಮ್ಮ ಅಣ್ಣಂದು ಇಲ್ಲೇ ಹತ್ತಿರದಲ್ಲಿ ನಮ್ಮ ಒಂದು ನೆರೆಕೆರೆ ಮನೆಯಲ್ಲಿ ಅಣ್ಣನ ಇದು ಮದ್ರಂಗಿ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನಾನು ಚಿಕ್ಕ ವಯಸ್ಸಿನಲ್ಲಿ ಅಂಗನವಾಡಿ ಓದಿದ್ದೆ ಅಲ್ವಾ, ಅಲ್ಲಿ ಬಾಲಮೇಳ ಕೂಡ ಇದೆ. ಸೊ ಅಲ್ಲಿಗೂ ಹೋಗಲಿಕ್ಕಿದೆ. ಯಾಕಂದರೆ ನಮ್ಮ ಅಕ್ಕನಿಗೆ ಸನ್ಮಾನ ಇದೆ. ಬಿಕಾಸ್ ಅವಳು ಹೆಚ್ಚು ಮಾರ್ಕ್ ತೆಗೆದ ಕಾರಣ 10th ಅದಕ್ಕೆ ಅವಳನ್ನು ಅಲ್ಲಿ ಕರೀತಾ ಇದ್ದಾರೆ. ಸೊ ಹಾಗೆ ಅಲ್ಲಿಗೂ ಹೋಗಲಿಕ್ಕಿದೆ. ಅಲ್ಲಿಗೆ ನಾವು 9 o'clock ಹೋದರೆ ಒಂದು 11 o'clock ಬರೋದು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಮದ್ರಂಗಿಯಲ್ಲಿರೋದು ಅಂತ. ನನ್ನ ಫ್ರೆಂಡೂ ಬರ್ತಾಳೆ ಇವತ್ತು. Vatapa? Whom you are scolding, yaar? Whom you are scolding? Yan bakil deppuje. Cha, ponji. ಉಪ್ಪು ಚಪ್ಪು ನೀನ ಬಿಡೋದಿಲ್ಲ ನಾನು ನಿನ್ನ. ಮೊನ್ನೆಷ್ಟೇ ಹುಟ್ಟಿದ ಕರು, ಮತ್ತು ಇದು ತಂದಿರೋ ಕರು ನೀವು ನೋಡಿರ್ಬೋದು. ಕೂಡ ತಿಂತಾ ಇವೆ. ಬಟ್ ನನ್ನ ನಾಯಿ ಮಾತ್ರ ಸುಮ್ಮನೆ ಜೋರಾಗಿ ಬೋಗಳ್ಕೊಂಡಿದ್ದಾನೆ. ನಮ್ಮ ಅಕ್ಕ ಅಲ್ಲೇನೋ ಹೂವಿನ ಗಿಡನ ಪರಂಗ್ತಾ ಇದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಅಲ್ಲಿ ಬಾಟಲ್ ಆರ್ಟಿಗೆ ನೀರೆಲ್ಲ ತುಂಬಿಸಿಟ್ಟಿದ್ದಾಳೆ. ಅದಕ್ಕೆ ನಡಲಿಕ್ಕೆ ಕಾಣಿಸ್ತದೆ, ತಗೊಂಡು ಹೋಗ್ತಿದ್ದಾಳೆ. ಅಕ್ಕ ಸೇ ಹಾಯ್. ನೋಡಿ, ನಿಮ್ಗೆ ಹಾಯ್ ಮಾಡೋಕ್ಕೋಗಿ ಬಿದ್ದೋಗ್ಬಿಟ್ಲು. ಸೊ ಇನ್ನು ಬೇಗ ಅಂತ ಬಟ್ಟೆ ತೊಳ್ಕೊಂಡು ನಾನು ಹೋಗ್ತೀನಿ. ನನ್ನ ಯೂನಿಫಾರ್ಮ್ ಮಾತ್ರ ಇರೋದು. ಬಾಯ್. ಏನು ಕುഞ്ഞേ, ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ, ಕಾಫಿ ಮಾಡ್ತಿದ್ದಾಳೆ. ಅವಳು ಬೋಗೋಣಿಲಿ ಕಾಫಿ ಮಾಡ್ತಿದ್ದಾಳೆ. ನಾನು ಕಾಫಿ ಪಾತ್ರೆ ಇಟ್ಕೊಂಡಿದ್ದೀನಿ. ಬೆಚ್ಚ ಪೇರಿಗೆ ಕಾಫಿ ಹುಡಿ ಮತ್ತು ಸಕ್ಕರೆ ಹಾಕೊಂಡು ಕುಡಿತಿದ್ದಾಳೆ. ಗಾಯ್ಸ್, ನನ್ನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸೊ ಬೇಗನೆ ತಿನ್ಕೋಬೇಕಿನ್ನು. ಕೊಲ್ಲದಿರ್ತೆ ಬುದ್ಧಿ ಅಲ್ಪ ಒಡೆಗೆ ತಿರ್ದವಲ್ಲ ಜಪದಿರ್ತೆ ಎನ್ನ ಬೊಬ್ಬಿದೆ ನಿಮಗೆ ವೀಡಿಯೋ ಅಲ್ಲೇ ತಿಂಡಿದ ಪೊಡಿ ಬಿರ್ಕೊಡ್ಸಿ. Good puppy. Good. Sit. Good. ಗೈಸ್, ಹೊರಟ್ಬಿಟ್ಟು ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನನ್ನ ಅಂಗನವಾಡಿಗೆ ಹೋಗ್ತಿದ್ದೀವಿ, ಬಾಲಮೇಳಕ್ಕೆ ಅಂತ. ಗೈಸ್, ನಾವು ಸ್ಕೂಟಿಲಿ ಕೂತ್ಕೊಂಡು ಟ್ರಿಪಲ್ ರೈಡರ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಶಾಲೆಗೆಲ್ಲ ಹೋಗುವಾಗ ಹಿಂಗೆ ಹೋಗೋದು. ಅಂದರೆ ಶಾಲೆ ತನಕ ಬಸ್ ಸ್ಟಾಪ್ ತನಕ ಅಷ್ಟೇ. ಬಾಯ್. ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಭಾಷಣ ಮುಗಿಲಿಲ್ಲ. ಇದು ನಮ್ಮದೇ. ಇದು ನಮಗೆ ಧನುರ್ನ ಪಂಚೆ ಸ್ವಲ್ಪ ದೂರ ಇದೆ, ಸ್ಥಳದ ಅಭಾವ ಇದೆ. ಬಾಳಿಗೆ ಕಹಿ ಸಹಿ, ಬಾಳಿಗೆ ಸಿಹಿ. ಮಗ ಸುಶಾಂತ್ ಅವರು ಬರಬೇಕು. ಹಾಗೆ ರಕ್ಷಿತಾ, ಇವರು ಡಿಸ್ಟ್ರಿಕ್ಷನ್ ತಿರ್ತಿದ್ದಾರೆ. ರಕ್ಷಿತಾ, ಉಮೇಶ, ಡಾಕ್ಟರ್ ವಿಜಯ, ಏಕ ಇವರು ಬರಬೇಕು. ಹಾಗೆ ಯಶ್ಮಿತಾಕ್ಕೆ ತಿರುಮಲಾಕ್ಷಿ ಪೂವಪ್ಪ ಕೊಲ್ಯ ಇವರು ಬರಬೇಕು. ನಮ್ಮ ಯಶ್ಮಿತಾ, ರಕ್ಷಿತಾ, ಕೀರ್ತಿಕಾ ಇವರನ್ನು ಸಾಲೋದಿಸುವುದರ ಮೂಲಕ 610 ಪಡೆಯುವುದರ ಮೂಲಕ ನಮ್ಮ ಅಂಗನವಾಡಿಗೆ, ನಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ತಂದಿದ್ದಾರೆ. ಹಿತ ನಿಮಗೆ ಅಭಿನಂದನೆಗಳು. ಇದನ್ನು ನಮ್ಮ ನಮ್ಮ ಅಕ್ಕನಿಗೆ ಸನ್ಮಾನ ಮಾಡಿದ್ದಾರೆ. ನಮ್ಮ
ಅದೇ ಎನ್ನ ಧರ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ. ಆರಿನಿಂದ ಇಳಿದ ಗಂಗೆ ಯಾವಡೆಲ್ಲದೆ ಹರಿದಲು, ತರುಗಳೆಲ್ಲ ನೆಂಟರು ಬಂದಿದ್ದಾರೆ, ಸೊ ಅದಕ್ಕೆ ಅಮ್ಮ ಜ್ಯೂಸ್ ಮಾಡ್ತಿದ್ದಾರೆ. ಸೊ ಲಿಂಬೆಳ್ಳಿ ಮೂಸಂಬಿ ಎಲ್ಲ ಮಿಕ್ಸ್. ಆಗ ಜ್ಯೂಸ್ ಚೆನ್ನಾಗಿ ಮಾಡಾಯ್ತಾ? ಗ್ಲಾಸ್ ಕೊಂಡಲ್ಲ ಪ್ರಾಪ್ತಿ ಸೆಕೆ ಗಾಯ್ಸ್. ಮೂಲ ಗಗನ ಪಟ ಕಡ್ಕೊಳ ಎಣ್ಣೆ ಮಾಡೊಳಿಸಿ ವಿಡಿಯೋ ಗೈಸ್, ನಮ್ಮ ಮನೆಗೆ ಬಂದಿರೋ ನೆಂಟರುಗಳೆಲ್ಲ ಹೋದರು. ಅಂದರೆ ಏನು ಗೊತ್ತಾಯಿಲ್ಲ, ನಮ್ಮ ಮನೇಲಿ ತುಂಬ ಹೂವಿನ ಗಿಡ ಇಲ್ಲ, ಎಲ್ಲವನ್ನು ತಗೊಂಡು ಹೋಗ್ತಾ ಇದ್ದಾರೆ. ತಗೊಂಡು ಹೋಗಿದ್ದಾರೆ, ಕೆಲವೆಲ್ಲ ತಗೊಂಡು ಹೋಗಿದ್ದಾರೆ ಆ್ಯಂಡ್ ಕೆಲವೆಲ್ಲ ತಗೊಂಡು ಹೋಗಿಲ್ಲ. ಗೈಸ್ ಏನು ಗೊತ್ತಾ, ಮನೇಲಿ ಬಂದಿರೋ ನೆಂಟರುಗಳೆಲ್ಲ ಹೋದರು. ಹಾಗೆ ನಾವು ಫೋಟೋಶೂಟ್ಸ್ ಸಹ ಮಾಡಿದ್ವಿ, ಸ್ವಲ್ಪ ಚಿಕ್ಕದಾಗಿ ಫೋಟೋಶೂಟ್ಸ್ ಮಾಡಿದ್ದೀವಿ. ಸೊ ನಾವು ಹೋಗ್ಬೇಕು ಇವಾಗ, ಯಾಕಂದರೆ ಅಲ್ಲಿ ನಮ್ಮ ಅಣ್ಣನವ್ರದ್ದು ಮದ್ರಂಗಿ ಇರೋದು. ಸೊ ಯಾದರೂ ಇವಳು ಟೈಮ್ ವೇಸ್ಟ್ ಮಾಡೋದನ್ನೇ ನೋಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಮದ್ರಂಗಿ ಊಟ. ಏನಿಲ್ಲ, ಒಂದು ಪಪ್ಪಡ, ಮತ್ತೊಂದು ಗಸಿದೆ, ಮತ್ತೊಂದು ಪಲ್ಯ ಇದೆ, ಒಂದು ಉಪ್ಪಡೆ ಎಲ್ಲ ಕಡೆ ಇದ್ದಾಗೆ, ಮತ್ತು ಟೊಮೆಟೊ ಸಾರು, ಮತ್ತು ಊಟ, ಮತ್ತು ಪಾಯಸ ಇತ್ತು. ಅದು ಇಷ್ಟು ತಿಂದರೆ ಆಯಿತು, ಮುಗಿತು. ಇಷ್ಟೇ ಊಟ ಇರ್ತಿತ್ತು ಗೈಸ್. ಅಲ್ಲಿ ಊಟ ಮಾಡಿ ಮದ್ರಂಗಿ ಎಲ್ಲ ನೋಡ್ಕೊಂಡು, ಅಲ್ಲಿ ನಾನು ಅಷ್ಟೊಂದು ವೀಡಿಯೋ ತೆಗೆದಿಲ್ಲ, ಬಿಕಾಸ್ ಅಲ್ಲಿ ಫ್ಯಾನ್ ಇರಲಿಲ್ಲ, ತುಂಬ ಸೆಕೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ತುಂಬ ಹೊತ್ತಿರಲಿಲ್ಲ. ನಾನು ಆ ಕಡೆ ಮನೆ ಈ ಕಡೆ ಮನೆಗೆ ಅಂತಲೇ ಹೋಗ್ತಾ ಇದ್ದೆ. ಸೊ ಲೇಟರ್ ಸ್ವಲ್ಪ ಹೊತ್ತು ಫೋಟೋಗೆಲ್ಲ ಬಂದು ಅಲ್ಲಿ ಮದ್ರಂಗಿ ಎಲ್ಲ ಮಾಡಿಬಿಟ್ಟು ಮದ್ರಂಗಿಲಿ ಫೋಟೋ ಎಲ್ಲ ತೆಗೆದು ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ನಾನು ವಾಪಸ್ ಆಚೆ ಮನೆಗೆ ಬಂದು ನಮ್ಮ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ನಿಂತಿದ್ದೀನಿ. ಮನೆಯಲ್ಲಿ ಯಾರೋ ಗೆಸ್ಟ್ ಇದ್ದಾರೆ, ಮತ್ತು ನಮ್ಮ ಅಕ್ಕ ಇಲ್ಲಿ ನೋಡಿ ಸ್ನ್ಯಾಪ್ ಬಿಟ್ಟರೆ ಬೇರೆ ಏನಿಲ್ಲ. ಇದನ್ನೇ ಹಾಕ್ಕೊಂಡು ಕೋಲ ಮಾಡ್ತಿದ್ದಾಳೆ. ಅವಳಿಗೇನು ಬೇಕಾದ್ರೆ ಮಾಡ್ಕೊಳ್ಳಿ. ನಾನಿವಾಗ ಒಂದು ಗುಡ್ ಸ್ಲೀಪ್ ಮಾಡಬೇಕು, ತುಂಬ ತಲೆನೋವಾಗ್ತಿದೆ. ಸೊ ನಾನೀಗ ಮಲ್ಕೊತೀನಿ ಗೈಸ್. ಈಗ ಟೈಮ್ ಬಂದು 10 o'clock ಆ್ಯಂಡ್ ಬಾತೆಲ್ಲ ಆಯಿತು. ಇವಾಗ ನಾಳೆ ಮದುವೆ ಇದೆ, ಸೊ ನಾಳೆ ಬೇಗ ಎದ್ದು ಹೋಗಬೇಕಾಗತ್ತೆ ದಾರಿಗೆ. ಸೊ ಹಾಗಾಗಿ ಇವತ್ತು ಬೇಗನೆ ನಿದ್ದೆ ಮಾಡಬೇಕು. ಹೇಳು ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿದ್ದೀವಿ. ಇನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿ ತನಕ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್.